ನೋಡಿ, ಬಿಸ್ನೆಸ್ ಅಲ್ಲಿ ಸೇಲ್ಸ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಸೇಲ್ಸ್ ಅಲ್ಲಿ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ದಿನ ಮುಂಚೆ ನಾನು JW ಮ್ಯಾರಿಯಟ್ ಹೋಟೆಲ್ಗೆ ಹೋಗಿದ್ದೆ ಇಲ್ಲೇ ಬೆಂಗಳೂರಲ್ಲಿ. ನನಗೊಂದು ರೇಸರ್ ಪೇ ಇವೆಂಟ್ಗೆ ಇನ್ವೈಟ್ ಮಾಡಿದ್ರು. ಸೊ ನಾನು ಹೋಗೋದಷ್ಟೇ ಇನ್ನೂ ಇವೆಂಟ್ ಸ್ಟಾರ್ಟ್ ಆಗಿರ್ಲಿಲ್ಲ, ನನಗೆ ಹೊಟ್ಟೆ ಹಸಿತಿತ್ತು. ಅಲ್ಲೇ ಒಂದು ಹೋಟೆಲಿಗೆ ಹೋದೆ. ಅಲ್ಲಿ ಹೋಟೆಲಿಗೆ ಹೋಗಿ ಅಗೇನ್ ವೇಟರ್ ಬಂದ್ರು. ಅವ್ರು ಹೇಳಿದ್ರು ಡೆಸರ್ಟ್ ಏನ್ ಬೇಕು ಸರ್ ಹಂಗೆ ಕೇಳಿದ್ರು. ನಾನು ಡೆಸರ್ಟ್ ಎಲ್ಲ ತಿನ್ನಲ್ಲ, ನನಗೆ ಡೈರೆಕ್ಟ್ ಆಗಿ ಮೇನ್ ಕೋರ್ಸ್ ಕೊಡಿ, ನನಗೊಂದು ತಂದೂರಿ ಚಿಕನ್ ಆರ್ಡರ್ ಮಾಡಿ ಅಂತ ಹೇಳಿದೆ. ಅವ್ರು ಆರ್ಡರ್ ಮಾಡಿದ್ರು, ತಂದೂರಿ ಚಿಕನ್ ಬಂತು, ತಿಂದೆ, ಹೊಟ್ಟೆ ಫುಲ್ ತುಂಬೋಯ್ತು. ಆಮೇಲೆ ಮತ್ತೆ ಬಂದ್ರು ಅವರು ವೇಟರು. ಅವ್ರು ಬಂದ್ಬಿಟ್ಟು ಕೇಳಿದ್ರು ಮತ್ತೇನು ಆರ್ಡರ್ ಮಾಡಿ ಸರ್, ಇನ್ನೊಂದು ಪ್ಲೇಟ್ ಹೇಳಲ್ಲ ಅಂತ. ಇಲ್ಲ ಬೇಡ, ನನಗೆ ಸಾಕಾಯ್ತು, ಹೊಟ್ಟೆ ತುಂಬಿದೆ, ಬಿಲ್ ತಂದು ಕೊಡಿ ಅಂದೆ. ಅವ್ರು ಯಾಕೆ ಸರ್ ತಂದೂರಿ ಚಿಕನ್ ಇಷ್ಟ ಆಗಿಲ್ವಾ, ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ಇಷ್ಟ ಆಗಿದ್ದಲ್ಲ ಪ್ರಶ್ನೆ ಗುರು, ನನಗೆ ಹೊಟ್ಟೆ ತುಂಬಿದೆ, ಸಾಕು, ನನಗೆ ಬಿಲ್ ಕೊಡಿ ಅಂತ ಹೇಳಿದೆ. ಆಮೇಲೆ ಅವ್ರು ಆಯ್ತು ಹಂಗೆ ಬಿಲ್ ತಂದು ಕೊಟ್ರು. ಆಮೇಲೆ ನಾನು ಯೋಚನೆ ಮಾಡಿದೆ, ಮೋಸ್ಟ್ಲಿ ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ರು ಅನ್ಸುತ್ತೆ, ಈ ಒಂದೊಂದು ಟೇಬಲ್ ಇಂದ ಮಿನಿಮಮ್ ಇಷ್ಟಾದ್ರೂ ಆರ್ಡರ್ ಆಗ್ಲೇಬೇಕು ಅಂತ. ಅದನ್ನ ಆಮೇಲೆ ನನಗೆ ರಿಯಲೈಸ್ ಆಯ್ತು. ಸೊ ಅವಾಗಲೇ ನನಗೆ ಆಕ್ಚುಲಿ ಈ ವಿಡಿಯೋದ ಐಡಿಯಾ ಹೊಳಿತು. ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಅವ್ನು ವೇಟರ್ ತಪ್ಪು ಮಾಡಿದ್ದು ಟೈಮಿಂಗ್. ಯಾಕಂದ್ರೆ ಅವ್ನು ಮುಂಚೆನೆ ನನಗೆ ಕೇಳಿದ್ದಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇನಾದ್ರು ವೇಟರ್ ಆಗಿದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಕಸ್ಟಮರಿಗೆ ನೋಡಿದ ತಕ್ಷಣನೇ ಓಕೆ ನೀವು ಹೊಟ್ಟೆ ಹಸ್ದಿದ್ದೀರಾ, ನಿಮ್ ಪರ್ಸನಾಲಿಟಿಗೆ ಅಟ್ಲೀಸ್ಟ್ 2 ಪ್ಲೇಟ್ ಆದ್ರೂ ನೀವು ತಂದೂರಿ ಚಿಕನ್ ಆರ್ಡರ್ ಮಾಡ್ಬೇಕು ಅಂತ ಮುಂಚೆನೆ ಸೇಲ್ ಮಾಡ್ಬಿಟ್ಟಿರ್ತಿದ್ದೆ. ಸೊ ಅದೇ ಮಿಸ್ಟೇಕ್ ಆಗಿದ್ದು. ನನಗೆ ಆಲ್ರೆಡಿ ಹೊಟ್ಟೆ ತುಂಬಿತ್ತು, ಅವಾಗ ಅವ್ನು ಕೇಳ್ದ, ಅವಾಗ ನನಗೆ ಆಬ್ವಿಯಸ್ಲಿ ಬೇಡ ಅನ್ಸ್ತು. ಸೊ ಇದೇ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬಾರ್ದು, ಯಾವ್ದೇ ಬಿಸ್ನೆಸ್ ಆಗಿರ್ಲಿ. ಫಾರ್ ಎಕ್ಸಾಂಪಲ್ ನೀವು ಕಟಿಂಗ್ ಶಾಪಿಗೂ ಹೋದ್ರು, ನೀವು ಕಟಿಂಗ್ ಮುಗಿಸಿದ್ಮೇಲೆ ಆಮೇಲೆ ಕೇಳಿದಾಗ ನೀವು ಬ್ಲೀಚಿಂಗ್ ಮಾಡ್ಕೋ ಅಥವಾ ಫೇಸ್ ಟ್ಯಾನ್ ರಿಮೂವ್ ಮಾಡ್ಕೋ ಅಂದ್ರೆ ಬೇಡ ಅನ್ಸ್ಬಿಡತ್ತೆ. ಇಷ್ಟು ಟೈಮ್ ಆಲ್ರೆಡಿ ವೇಸ್ಟ್ ಮಾಡ್ಬಿಟ್ಟಿದೀನಿ, ಇನ್ ಮನೆಗೆ ಹೋದ್ರೆ ಸ್ನಾನ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿರತ್ತೆ. ಸೊ ಅದೇ ತರ ಈಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಲ್ಲೂ ಆಗಿರ್ಲಿ, ಯಾವ್ದೋ ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ಸೇಲ್ ಮಾಡ್ತಿದ್ದೀರಾ, ಯಾರೋ ಒಬ್ಬ ಹೆವಿ ಇನ್ವೆಸ್ಟರ್ ಬಂದ, ಅವ್ನಿಗೆ ಒಂದು 5,000 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಸೈಟ್ ಸೇಲ್ ಮಾಡಿದ್ರಿ. ಅವ್ನು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಇದೇ ಸೈಟು 4,900 ರುಪೀಸ್ ಸ್ಕ್ವೇರ್ ಫೀಟಿಗೆ ತಗೊಬಹುದು. ಅಕಸ್ಮಾತ್ ನೀವು 2 ಸೈಟ್ ತಗೊಂತೀರಾ ಅಂದ್ರೆ ಅವಾಗ ಅವ್ನು ಯೋಚನೆ ಮಾಡ್ತಾನೆ, ಅಟ್ಲೀಸ್ಟ್ 2 ಸೈಟ್ ತಗೊಂಡ್ಲಾ ಬೇಡವಾ ಅಂತ. ಸೊ 2 ಸೇಲ್ ನೀವು ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ತುಂಬಾ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ಬಟ್ ಸ್ಟಿಲ್ ಇಲ್ಲಿ ನಾವು ಏನ್ ಕಲಿತಿರೋದು ಅಂದ್ರೆ, ನೀವು ಯಾವ್ದೇ ಬಿಸ್ನೆಸ್ ಅಲ್ಲಿ ಆಗಿರ್ಲಿ, ನೀವು ಒಂದು ಸೇಲ್ಸ್ ಮಾಡ್ಬೇಕು ಅಂದ್ರೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಆ ಹಸಿವು ಇರಬೇಕು ನಿಮ್ದು. ಐಡಿಯಲ್ ಕನ್ಸ್ಯೂಮರಿಗೆ ಆ ನೀಡ್ ಫಸ್ಟ್ ನೀವು ಕ್ರಿಯೇಟ್ ಮಾಡಬೇಕು. ಆ ನೀಡ್ ಬಂದಾಗ್ಲೇ, ಆ ಹಸಿವು ಬಂದಾಗ್ಲೇನೆ ನಿಮ್ ಆಫರ್ ನೀವು ಕರೆಕ್ಟ್ ಟೈಮಿಗೆ ಕೊಟ್ರೆ ನಿಮಗೆ ಬೇಕಾಗಿರೋ ಸೇಲ್ ಆಗತ್ತೆ, ನಿಮಗೆ ಬೇಕಾಗಿರೋ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗತ್ತೆ.